ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತೊಂದು ಹೆಲ್ತಿ ಜ್ಯೂಸ್ ಮಾಡೋಣ ಬನ್ನಿ. ಅದೇ ನೆಲ್ಲಿಕಾಯಿ ಮತ್ತು ಕ್ಯಾರೆಟ್ ಶುಂಠಿ ಹಾಕಿ ಜ್ಯೂಸ್ ಮಾಡ್ತಿದ್ದೀನಿ. ಮಾರ್ನಿಂಗ್ಗೆ ಹೆಲ್ತಿ ಜ್ಯೂಸ್ ಕುಡಿಯೋಣ ಇವತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೆ ನಾನು 3 ಕ್ಯಾರೆಟ್ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಮತ್ತು 4 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದು ಇಬ್ಬರಿಗಾಗೋಷ್ಟಿದೆ. ಈಗ ಅದನ್ನ ಕ್ಯಾರೆಟ್ನ ಚಿಪ್ಪೆ ತೆಗೆದಿಟ್ಕೊಳ್ಳೋಣ. ನಾವು ಇದನ್ನು ತುರ್ಕೋಬೇಕು. ಕಟ್ ಮಾಡೋಕ್ಕೆ ಬೇಗ ಮಿಕ್ಸಿಲಿ ರುಬ್ಬಕ್ಕಾಗಲ್ಲ, ಅದಕ್ಕಾಗಿ ನೋಡಿ ನಾನು ಕ್ಯಾರೆಟ್ ಎಲ್ಲ ತುರಿದಿದ್ದೀನಿ. ಕ್ಯಾರೆಟು ಮತ್ತು ನೆಲ್ಲಿಕಾಯಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದು ಮಾರ್ನಿಂಗ್ ನಾವು ಟೀ ಕಾಫಿ ಎಲ್ಲ ಕುಡಿಯೋ ಬದಲು ಈ ಥರ ಹೆಲ್ತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಕ್ಯಾರೆಟ್ ತುಂಬ ಒಳ್ಳೆಯದು ಕಣ್ಣಿಗೆ ಮತ್ತು ಕೂದಲು ಬೆಳೆಯೋಕ್ಕೆ. ಆಮ್ಲನೂ ಅಷ್ಟೇ. ನೋಡಿ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಹಾಕಿ ಇದನ್ನು ರುಬ್ಕೊಳ್ಳೋಣ. ನಾವು ಯಾವುದೇ ರೀತಿಗೆ ಶುಗರ್ ಎಲ್ಲ ಹಾಕ್ತಿಲ್ಲ, ಯಾಕಂದರೆ ಕ್ಯಾರೆಟಲ್ಲಿ ಸ್ವೀಟ್ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರು ಹಾಕಿ ರುಬ್ಕೊಳ್ಳೋಣ. ನೀರು ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ. ಈಗ ರುಬ್ಬಿದಾಗಿದೆ. ಇಲ್ಲಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಾನು ಈಗ ಒಂದು ಫಿಲ್ಟ್ರ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊತಿದ್ದೀನಿ. ಈಗ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋಬೇಕು, ಆವಾಗ ನಮ್ಗೆ ಜ್ಯೂಸ್ ರೆಡಿ ಆಗುತ್ತೆ. ನೀವು ಬೇಕಾದ್ರೆ ಹನಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಕ್ಯಾರೆಟ್ ಇರೋದ್ರಿಂದ ಸ್ವೀಟಾಗಿರುತ್ತೆ. ಸೊ ಹನಿ ಏನು ಮಿಕ್ಸ್ ಮಾಡ್ಕೋತಿಲ್ಲ, ಹಾಗೆ ಡೈರೆಕ್ಟಾಗಿ ಕುಡಿತಿದ್ದೀವಿ. ಈ ಥರ ಜ್ಯೂಸ್ ನೀವು ವಾರಕ್ಕೆ 2 ದಿನ 3 ದಿನ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ಕೂಡ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಕೂದಲು ಕೂಡ ಒಳ್ಳೆಯದು. ಇಲ್ಲಿ ಜ್ಯೂಸ್ ರೆಡಿಯಾಗಿದೆ. ಮಾರ್ನಿಂಗ್ ಹೆಲ್ತಿ ಜ್ಯೂಸ್ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.